ಸಂಬಂಧಪಟ್ಟಂತೆ ನೀವು ಸಾಕಷ್ಟು ಸಿನಿಮಾಗಳನ್ನು ಮಾಡ್ಕೊಂಡು ಬಂದಿದ್ದೀರಾ. ಬಟ್ ಇವತ್ತಿನ ಪರಿಸ್ಥಿತಿ ಇದ್ರೆ ನೆಮ್ಮದಿ ಆಗಿರಬೇಕು ಅಂತ ಒಂದು ಸಾಂಗ್ ಬಿಟ್ಟಿದ್ದಾರೆ ಡೆವಿಲ್ದು, ಬಟ್ ಅವರಿಗೆ ನೆಮ್ಮದಿ ಇಲ್ಲ ಅನಿಸುತ್ತೆ. ಆ್ಯಕ್ಚುಲಿ ಅವ್ರಿಗೆ ನೆಮ್ಮದಿ ಇಲ್ಲ ಅನ್ನೋದು 100% ಕರೆಕ್ಟು. ಬಟ್ ಅದು ಆ ಸಿನಿಮಾದಲ್ಲಿ ಅವರಿಗೆ ಸಿಚುವೇಶನಿಗೆ ತಕ್ಕಂತೆ ಪಾಪ ಡೈರೆಕ್ಟ್ರುಗಳು ಮಾಡಿದ್ದಾರೆ. ಅದರಿಂದ ನಿಮಗೆ ಅದಕ್ಕೆ ಈಗ ಜನಗಳಿಗೆಲ್ಲ ಆ ಥರ ಹೇಳ್ತಿದ್ದಾರೆ ಹೊರತು, ಬಟ್ ಆ ಸಿನಿಮಾಕ್ಕದು ಅವ್ರ ಸಿಚುವೇಶನ್ ಕರೆಕ್ಟಾಗಿದೆ ಅಂತ ನಾನು ಕೇಳಿದೆ, ನಾನು ಮಾತಾಡಿದೆ ಟೆಕ್ನಿಷಿಯನ್ ಹತ್ರ. ನಮ್ಮ ಸಿನಿಮಾ ಕರೆಕ್ಟಾಗಿ ಬೇಕಿತ್ತು, ನಾವು ಹಾಕ್ಕೊಂಡಿದ್ದೀವಿ, ಬಟ್ ಅದು ಈ ಥರ ರಿಲೇಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ಅವ್ರು 100% ನೀವು ಹೇಳ್ದಂಗೆ ಈಗ ಸ್ವಲ್ಪ ನೆಮ್ಮದಿ ಇಲ್ಲ. ಬಟ್ ಯಾಕೆ ಅಂತ ಅದ್ರ ಬಗ್ಗೆ ಜಾಸ್ತಿ ಮಾತಾಡಲಿಕ್ಕಾಗಲ್ಲ, ಯಾಕೆಂದರೆ ಅವ್ರ ಬಗ್ಗೆ ಒಳ್ಳೆ ವ್ಯಕ್ತಿ ಅಂತ ಮಾತ್ರ ಹೇಳ್ಬೋದು. ಯಾಕೆಂದ್ರೆ ನಾನು ಇಲ್ಲಿ 3 ಸಿನಿಮಾ ಮಾಡಿದ್ದೀನಿ ಅವ್ರ ಜೊತೆಯಲ್ಲಿ, ಪೊರ್ಕಿ, ಬುಲ್ಬುಲ್, ಒಡೆಯ, ಇಷ್ಟು ಸಿನಿಮಾ. ಇಲ್ಲಿದ್ದರೆ ನಾನು ಅವ್ರ ಹತ್ರ ಅವ್ರು ಏನಾದ್ರು ಅಂಥ ಕೆಟ್ಟ ವ್ಯಕ್ತಿ ಆಗಿದ್ರೆ ನಾನು 3 ಸಿನಿಮಾ ಮಾಡಲಿಕ್ಕೆ ಆಗ್ತಾನೇ ಇರಲಿಲ್ಲ. ಆ್ಯಕ್ಚುಲಿ ನಾನು ಇವತ್ತಿಗೂ ಎಲ್ಲರಿಗೂ ಏನು ಹೇಳೋದು, ಅವರೊಬ್ಬ ಡೈರೆಕ್ಟ್ರು, ಹೀರೋ. ಒಂದು ಸರಿ ಕತೆ ಕೇಳಿಬಿಟ್ರೆ ಆಮೇಲೆ ಡೈರೆಕ್ಟ್ರ್ ನಂಬೋರ್ತಾರೆ. ನೀವು ನಾಳೆ ಯಾರು ಆರ್ಟಿಸ್ಟ್ ನಾನು ಹಾಕ್ಕೊಂಡಿದ್ದೆಲ್ಲ ಹೊಸ ಹೀರೋಯಿನ್ಗಳೇ. ಪ್ರಣೀತ ಅಂತ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದೆ ಪೊರ್ಕಿಲು, ಅವರು ನೋಡಲೂ ಇಲ್ಲ. ನಿಮ್ಗೆ ಓಕೆನಾ ಗುರುಗಳೇ? ಫಸ್ಟ್ ಅವರು ಕನ್ನಡದ ಹುಡುಗಿ, ನಾನು ಕನ್ನಡದ ಹುಡುಗಿ. ಸರಿ, ನಿಮ್ಗೆ ಓಕೆ ಅವ್ರದ್ದು ಆ್ಯಕ್ಟ್ ಮಾಡಿಸ್ಬೋದು? ಅವಾಗ ಮಾಡಿಸ್ಬೋದು ಅಂದೆ ನಾನು. ಹಾಗಾದ್ರೆ ಧೈರ್ಯ ಹಾಕ್ಕೊಳ್ಳಿ ಅಂದರು ಅಷ್ಟೇ. ಆಮೇಲೆ ರಚಿತಾ ರಾಮನು ಅಷ್ಟೇ. ರಚಿತಾ ರಾಮನ್ ನಾವು ಬುಲ್ಬುಲ್ ಬುಕ್ ಮಾಡಿದಾಗ ಅವ್ರನ್ನೂ ಸರಿಯಾಗಿ ನೋಡೇ ಇರಲಿಲ್ಲ. ಬುಲ್ಬುಲ್ ಮಾಡಿದಾಗ ಈ ಥರ ಒಂದು ಅವಳಿಗೆ ರಚಿತಾರಾಮ್ ಇರಲಿಲ್ಲ ಅವಾಗ, ಬಿಂದ್ಯಾರಾಮ್ ಅಂತ ಇದ್ದಿದ್ದು, ನಾವು ರಚಿತಾರಾಮ್ ಅಂತ ಇಟ್ಟಿದ್ದು ಅವಾಗ. ಓಕೆ, ಹಂಗಾರೆ ಬೆಂಗಳೂರು ಹುಡುಗಿ ತನಕ ಕನ್ನಡದು ಓಕೆ ಅಂದ್ರೆ ಅವ್ರು ಖುಷಿ ಪಡ್ರು. ಬೆಂಗಳೂರು ಹುಡುಗಿ ಅಂದ್ರೆ ಅವ್ರು ಖುಷಿ, ಕನ್ನಡದವ್ರು ಅಂದರೆ ಅವ್ರು ತುಂಬ ಇಷ್ಟಪಡ್ತಾರೆ. ಅವರು ಹಾಗೆ ನೋಡೇ ಇರಲಿಲ್ಲ, ಆಗ ಹಾಕ್ಕೊಂಡು. ಅದೇ ಥರ ಒಡೆಯದಲ್ಲೂ ನಾನು ಒಂದು ಮಾತ್ರ ಮಿಸ್ಟೇಕ್ ಮಾಡಿದೆ. ನಾನು ಹೀರೋಯಿನ್ ಬೇಕಾಗಿರಲಿಲ್ಲ ನನಗೆ. ಹೀರೋಯಿನ್ ಆಗಲಿ ಕೆಲವು ಆರ್ಟಿಸ್ಟ್ ಎಲ್ಲ ಸೆಲೆಕ್ಷನ್ ನನ್ನಿಲ್ಲ. ಬಟ್ ಅದು ನಾನು ಮಾಡಬೇಕಾದ ಸಿನಿಮಾನೇ ಅಲ್ಲ. ಫಸ್ಟ್ ಆಫ್ ಆಲು ನಾನು ಬೇರೆ ಡೈರೆಕ್ಟ್ರ್ ಫಿಕ್ಸ್ ಆಗಿತ್ತದು. ಆಮೇಲೆ ನಂದು ಕತೆಗೆ ಮೊದಲೇ ದರ್ಶನ್ ಅವರಿಗೆ ಅಡ್ವಾನ್ಸ್ ಆಗಿತ್ತು. ಅದನ್ನ ಆವಾಗ ಖಾಲಿ ಇದ್ದಿರಲ್ಲ ಗುರುಗಳೇ, ಇದೊಂದು ಮಧ್ಯದಲ್ಲಿ ಮಾಡಿಬಿಡಿ ಇದು ಅಂದರು. ಸರಿ, ಇನ್ನು ಹೀರೋ ಹೇಳಿದ್ರಲ್ಲ ಅಂತ ನಾನು ಸಿನಿಮಾ ಮಾಡಿದೆ ಅದು. ಬಟ್ ನನಗೇನು ಒಳ್ಳೆ ಸಿನಿಮಾನೇ ಆಯಿತು, ಒಳ್ಳೆ ಕಮರ್ಷಿಯಲ್ ಹಿಟ್ ಆಯಿತು, ದುಡ್ಡಾಯಿತು. ಅದರಿಂದ ನನಗೇನು ಪ್ರಾಬ್ಲಮ್ ಆಗಲಿಲ್ಲ. ಎಲ್ಲಿ ಸರ್ ಒಡೆಯದಲ್ಲಿ ನೀವು ಎಡವಿದ್ದು ಅಂತ? ನಾನೇನು ಎಡವಿಲ್ಲಲ್ಲ ಒಡೆಯದಲ್ಲಿ, ನಾನು ಎಡವಿಲ್ಲ. ನಾನು ಆ್ಯಸ್ ಎ ಡೈರೆಕ್ಟ್ರಾಗಿ ಆ ಸಿನಿಮಾಕ್ಕೆ ಏನು ಬೇಕೋ ಆ ಕತೆ ಕೊಟ್ಟು ಅದನ್ನು ರೀಮೇಕ್ ಸಿನಿಮಾ ಆ್ಯಸ್ ಇಟ್ ಈಸ್ ಹೇಗೆ ಬೇಕು ಅಂತ ಮಾಡಿದ್ದೀನಿ. ಆರ್ಟಿಸ್ಟ್ಗಳು ಸೆಲೆಕ್ಷನಲ್ಲಿ ನನಗೆ ಆ ಟೈಮಲ್ಲಿ ಅರ್ಜೆಂಟಿಗೆ ಯಾರನ್ನ ಹಾಕಬೇಕು ಅಂತ ಅದರಲ್ಲಿ ಸ್ವಲ್ಪ ನಾನೇ ಎಡವಿದೆ ಅಂತ ಹೇಳ್ಕೊಳ್ತೀನಿ. ಕೆಲವು ಬ್ರದರ್ಸ್ ಕ್ಯಾರೆಕ್ಟರ್ ಆಗಿರ್ಬೋದು, ಹೀರೋಯಿನ್ ಕ್ಯಾರೆಕ್ಟರ್ ಆಗಿರ್ಬೋದು, ಸಬ್ಜೆಕ್ಟ್ ಓಕೆ ಆ ಸಬ್ಜೆಕ್ಟ್. ಬಟ್ ಅದರಲ್ಲಿ ಯಾರೂ ಮೈನಸ್ ಅಂತ ನನಗೆ ಯಾರೂ ಹೇಳಿಲ್ಲ ಸಿನಿಮಾ ಮಾಡಿದಾಗ. ಸರ್, ಅದಾದ ಮೇಲೆ ನಿಮ್ಮ ನಡುವಿನ ನಂಟು ಅಷ್ಟಕ್ಕಷ್ಟೇ ಅಂತ ದರ್ಶನ್ ಮತ್ತು ನಿಮ್ಮದು ಏನಾಗಿತ್ತು ಅಂತ? ಅಂಥದ್ದೇನಾಗಿಲ್ವಲ್ಲ. ಈಗ ಕೂಡ ನಾನು ಮೊನ್ನೆ ಅವರು ಬಂದ ಮೇಲೆ ಕೂಡ ಹೊರಗಡೆ ಹೋಗಿ ಮಾತಾಡ್ಕೊಂಡು ಬಂದಿದ್ದೀನಿ. ಇನ್ನೊಂದು ಕಮಿಟ್ಮೆಂಟ್ ಇದೆ ನಂದು. ಅವರು ಮಾಡೋದು ಗುರುಗಳು ಕತೆ ಎಲ್ಲ ರೆಡಿ ಮಾಡಿ ಕತೆ ಒಪ್ಪಿಸ್ಬಿಡಿ ಶುರು ಮಾಡೋಣ ಅಂತಲೇ ಹೇಳಿದ್ದಾರೆ. ನನಗೂ ಅವ್ರಿಗೆ ಏನಾಗಿಲ್ಲ. ಯಾಕೆಂದರೆ ಒಡೆಯ ಆದಮೇಲೆ ನಾನು ಗ್ಯಾಪ್ ಯಾಕೆ ತಗೊಂಡು, ನನಗೆ ಒಡೆಯ ಆದಮೇಲೆ ಇಮಿಡಿಯೇಟ್ ನಾನು ಮಾಡಲಿಕ್ಕಾಗಲ್ಲ. ಅವ್ರು ಬೇರೆ ಪಿಕ್ಚರ್ ಒಪ್ಕೊಂಡಿದ್ರು. ನಾನು ಕಾಟೇರ ಅಂತ ಮಾಡ್ತಾಯಿದ್ದೀನಿ, ಅದು ಫಿನಿಷ್ ಆಗಲಿ ಅಂದರು. ಸರಿ, ಅದಲ್ಲಾಗಿ ನೆಕ್ಸ್ಟ್ ಮತ್ತೆ ಈಗ ಡೈಲಿ ನಮ್ಮ ಒಡನಾಟ ಇತ್ತು. ಅಷ್ಟರಲ್ಲಿ ಸ್ವಲ್ಪ ಯಾವುದೋ ಇನ್ಸಿಡೆಂಟ್ಸ್ ಆಯಿತು. ನಾವು ಅದ್ರ ಬಗ್ಗೆ ಇನ್ನು ಮತ್ತೆ ಹೋಗಿ ಈಗ ಡೇಟ್ ಕೊಡಿ ಅಂತ ಕೇಳಲಿಕ್ಕೂ ಆಗಲಿಲ್ಲ. ಈಗ ಮೊನ್ನೆ ಬಂದಮೇಲೆ ಹೋಗಿ ಕೇಳಿದಾಗ ಈಗ ನೀವು ಎಲ್ಲ ಸ್ಟೋರಿ ಮಾಡಿ ಖಂಡಿತ ಮಾಡೋಣ, ನಿಮ್ಮದು ಒಳ್ಳೆ ಸಬ್ಜೆಕ್ಟ್ ಎಲ್ಲ ಓಕೆ ಆದಮೇಲೆ ನಾನು ಬೇರೆ ಒಂದು ಸಬ್ಜೆಕ್ಟ್ ಒಪ್ಕೊಂಡಿದ್ದೆ, ಅದು ಮುಗಿಸೋಣ ಅಥವಾ ಇದ್ರ ಮಧ್ಯದಲ್ಲೇ ಮಾಡೋಣ ಅಂತಲೇ ಹೇಳಿದರು. ಸರ್, ಇವಾಗ ನೀವು ಹೇಳಿದ್ರಿ ಒಂದು ಕಮಿಟ್ಮೆಂಟ್ ಇದೆ ಅವ್ರ ಜೊತೆಗೆ ದರ್ಶನ್ ಮತ್ತು ನಾನು ಇನ್ನೊಂದು ಸಿನಿಮಾ ಮಾಡೋದು ಅಂತ. ಸೊ ನೀವು ಯಾವ ಥರ ಕಥೆಯನ್ನು ರೆಡಿ ಮಾಡಿದ್ದೀರಾ ಅವರಿಗೆ ಅಂತ? ಯಾಕಂದರೆ ಮುಂದೆ ಬಂದು ನಿಮ್ಮ ಜೊತೆ ಮಾಡೋದಿದ್ರು ಈ ಥರ ಕತೆ ಅಂತ ನೀವು ಮಾಡಿದರೆ ಯಾವ ಥರ ರೆಡಿ ಮಾಡಿದ್ದೀರಾ? ಅದನ್ನು ನಾನು ಇನ್ನೂ ಕತೆ ಆ್ಯಕ್ಚುಲಿ ಮೊದಲು ಮಾಡಿದ್ದು ಈಗ ಡ್ರಾಪ್ ಮಾಡಿದ್ದೀನಿ. ಮೊದಲು ಒಂದು ಆ್ಯಕ್ಚುಲಿ ಔಟ್ ಆ್ಯಂಡ್ ಔಟ್ ಆ್ಯಕ್ಷನ್ ತೊಗೊಂಡಿದ್ದೆ. ಈಗ ನಾನು ಸ್ವಲ್ಪ ಎಲ್ಲ ರೆಟ್ರೋ ಸ್ಟೈಲಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಒಂದು ಕ್ಲಿಪ್ ಅಂದ್ಕೊಂಡಿದ್ದೀನಿ, ಒಂದು ಲೈನು. ಅದನ್ನು ಅವ್ರಿಗಿನ್ನೂ ರೀಡಿಂಗ್ ಕೊಟ್ಟಿಲ್ಲ, ಅವ್ರಿಗೆ ಹೇಳಿಲ್ಲ ನಾನು. ಅದು ಅವರು ಈಗ ಬಂದ ಮೇಲೆ ಅವರು ನಮ್ಮ ಹತ್ರ ಈಗ ಓಕೆ ನಾನು ಕೇಳ್ತೀನಿ ಅದಾಗಲೇ ಅವ್ರಿಗೆ ಒಪ್ಸೋಕ್ಕೆ ಸಾಧ್ಯ. ಓಕೆ, ಸೊ ಕತೆ ರೆಡಿ ಮಾಡಿ ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ಏನಾದರೂ ಹೇಳಿದ್ರೆ ಆ ಮಾತುಕತೆ ಮಾಡ್ತಕ್ಕಂಥ ಆಫ್ಟರ್ ನೀವು ಅವ್ರು ರಿಲೀಸ್ ಆದ ನಂತರ ಭೇಟಿ ಆದಾಗ ಬೇರೆ ಡಿಸ್ಕಷನ್ ಆಯಿತಾ? ಅಂದರೆ ಬೇರೆ ಏನೋ ಡಿಸ್ಕಷನ್ ಇಲ್ಲ, ಅಷ್ಟೇ. ನಮ್ಮ ಸಿನಿಮಾ ವಿಷಯ ಬಿಟ್ಟು ನಾನು ಏನೋ ಅವ್ರನ್ನ ಕೇಳಲಿಕ್ಕೆ ಹೋಗಲಿಲ್ಲ, ಅವರು ಏನೂ ಹೇಳಲಿಲ್ಲ. ನಾನು ಬೇರೆ ಯಾವ ವಿಷಯನೂ ನಾನು ಮೊದಲಿಂದನೂ ಅಷ್ಟೇ, ನಾವು ಎಷ್ಟು ಸಿನಿಮಾ ವಿಷಯ ಅಷ್ಟೇ ಮಾತಾಡೋದು. ಅವ್ರು ನಾವು ಮೊದಲು ಕ್ಲೋಸ್ ಆಗಿದ್ದಾಗ ನಾನು 17-16 ಅದೇ ಥರ, ಈಗಲೂ ಅದೇ ಥರ ಇದೀವಿ, ಮೊದಲಿಂದನೂ ಅದೇ ಥರ ಇದು. ನನಗೂ ಯಾವುದೇ ವಿಷಯದಲ್ಲೂ ಮನಸ್ತಾಪ ಆಗಿಲ್ಲ. ನನಗೆ ಒಳ್ಳೆ ಹೀರೋ ಅಂತ ನನಗೆ ಅನ್ಸ್ಕೊಂಡಿದ್ದೆ ದರ್ಶನ್.
ಒಂದಿಷ್ಟು ಜನ ಹಿರಿಯ ಅಂದರೆ ದರ್ಶನ್ ಸ್ಟಾರ್ಟಿಂಗ್ ಇದ್ದಂಥ ಸಂದರ್ಭದಲ್ಲಿ ಅವರ ಸುತ್ತಮುತ್ತ ಇದ್ದವರು ಒಂದು ಸರ್ಕಲ್ ಇತ್ತು, ಅದಾದಮೇಲೆ ಬದಲಾಯಿತು ಕೂಡ. ಆ ಟೈಮಲ್ಲಿ ಹೇಳಿದರು ಅವರು ಸುತ್ತಮುತ್ತ ಇರುವವರಿಂದನೇ ದರ್ಶನ್ ಅವರ ಇವತ್ತಿನ ಪರಿಸ್ಥಿತಿಗೆ ಕಾರಣ ಅಂತ. ಸೊ ಇದನ್ನು ನೀವು ಒಪ್ಕೋತೀರಾ ಅಂತ? ಯಾಕಂದರೆ ಆ ಟೈಮಲ್ಲಿ ಒಂದಿಷ್ಟು ಸರ್ಕಲ್ ಇತ್ತು, ಅದಾದಮೇಲೆ ಬದಲಾಯಿತು. ಅಲ್ಲ, ಸರ್ಕಲ್ ಅನ್ನೋದಕ್ಕಿಂತ ಅವ್ರ ಬ್ಯಾಡ್ ಟೈಮ್, ಆ ಟೈಮಲ್ಲಿ ಹಾಗಾಯಿತು ಅಂತ ಹೇಳ್ಬೋದು ಹೊರತು ಬೇರೆ ಸರ್ಕಲಿಂದ ಹಂಗಾಯಿತು ಅಂತ ನಾನು ಹೇಳಲಿಕ್ಕೆ ಬರಲ್ಲ. ಅದು ನಾನು ನೋಡ್ದಂಗಿಲ್ಲ. ಅವರೇನು ಅಷ್ಟೊಂದು ತುಂಬ ಅವರೇನು ಯೋಚನೆ ಮಾಡ್ದಿತ್ತಿ ಮಾಡುವಂಥ ಮನುಷ್ಯ ಅಲ್ಲ. ಬಟ್ ಅದೇ ಅವ್ರ ಬ್ಯಾಡ್ ಟೈಮ್ ಹಾಗಾಗಿರ್ಬೇಕು ಅಷ್ಟೇ ಬಿಟ್ಟು. ಬಟ್ ಅವ್ರು ಆ ಥರ ಮನುಷ್ಯ ಆ ಥರ ಮಾಡಿದಾರಂದ್ರೆ ಯಾರೂ ನಂಬೋದೇ ಇಲ್ಲ. ಅದು ನಮ್ಮ ಹತ್ರದಲ್ಲಿದ್ದವರಿಗಂತೂ ನಮಗಂತೂ ನಂಬಿಕೆನೇ ಬರಲ್ಲ. ಅವ್ರು ಆ ಥರ ಮಾಡಿದ್ದಾರೆ, ಆ ಥರ ಆಗಿದೆ ಅಂತ ನಂಬಿಕೆನೇ ಬರಲ್ಲ. ಅವ್ರ ಫ್ರೆಂಡ್ ಸರ್ಕಲಿಂದ ಆಯಿತು, ಯಾರಿಂದ ಆಯಿತು ಅಂತ ನಮಗಂತೂ ಹತ್ರ ನಾವು ಇಲ್ಲ, ಆ ಟೈಮಲ್ಲಿ ನಾವು ಇರಲಿಲ್ಲ ಜೊತೇಲಿ. ಹಾಗಾಗಿ ನಮಗೆ ಅದ್ರ ಬಗ್ಗೆ ಹೇಳಲಿಕ್ಕೆ ಬರಲ್ಲ. ಸರ್, ಈಗ ಮಿಲನ ಪ್ರಕಾಶ್ ಅವರು ಕೂಡ ನಿಮಗೆ ತುಂಬ ಕ್ಲೋಸು. ಸೊ ನೀವು ಹೇಳಿದ್ರಿ ಆ ಕಥೆಯ ಒಂದು ಲಿಂಕಿಂದ ಆರಂಭ ಆಗಿರೋದು ಅಂತ. ಬಟ್ ಇವಾಗ ಡೆವಿಲ್ ಯಾವ ಹಂತದಲ್ಲಿದೆ? ಸೊ ಡೆವಿಲ್ ಬಗ್ಗೆ ಏನಾದರೂ ಡಿಸ್ಕಷನ್ ಮಾಡಿದ್ರಾ? ನನಗೆ ಇತ್ತಿತ್ತಲಾಗಿ ಅವ್ರು ನಾನು ಕಾಂಟ್ಯಾಕ್ಟ್ ಮಾಡಿಲ್ಲ, ಗೊತ್ತಿಲ್ಲ ನನಗೆ. ಬಟ್ ಈಗ ಅನೌನ್ಸ್ ಮಾಡಿದಾರಲ್ಲ ಅಕ್ಟೋಬರಲ್ಲಿ ಏನೋ ರಿಲೀಸ್ ಅಂತ. ಅದು ಎಲ್ಲರಿಗೂ ಗೊತ್ತಿರೋ ವಿಷಯ, ನಿಮಗೂ ಗೊತ್ತಿರೋ ವಿಷಯನೇ. ಅಷ್ಟೇ ರಿಲೀಸ್ ಅನೌನ್ಸ್ ಮಾಡಿದ್ದಾರೆ ಅಷ್ಟೇ. ಅದ್ರ ಬಗ್ಗೆ ನಾನು ಸೆಟ್ಟಲ್ಲಿ ಹೋಗುವಾಗ ನಾನು ಒಂದೇ ಒಂದು ಸರಿ ಮೀಟ್ ಮಾಡಿರೋದು. ಬಂದಮೇಲೆ ಅವರು ರಾಮ್ ಲಕ್ಷ್ಮಣ್ ಅವ್ರದ್ದು ಫೈಟ್ ಸೀನ್ ನಡೀತಾ ಇತ್ತು. ತುಂಬ ಅದ್ಭುತವಾಗಿ ಜೋರಾಗಿ ಸೆಟ್ ಹಾಕ್ಕೊಂಡು ಮಾಡ್ತಾಯಿದ್ರು. ಚೆನ್ನಾಗಿ ದರ್ಶನ್ ಅವರು ರೆಗ್ಯುಲರಾಗಿ ಅವ್ರು ಹೊರಗಡೆ ಬಂದರೆ ಅವ್ರು ಏನು ಫೀಲ್ ಇದ್ರೂ ಕ್ಯಾಮ್ರಾ ಮುಂದೆ ತೋರಿಸ್ಕೊಳ್ತಾ ಇರಲಿಲ್ಲ. ಅದಕ್ಕೆ ಕತೆಗೆ ಏನು ಬೇಕೋ ಆ್ಯಕ್ಟ್ ಮಾಡಿ ಬರ್ತಾಯಿದ್ರು. ನಾನು ಸುಮಾರು ಒಂದು 3 hours ಕೂತ್ಬಿಟ್ಟು ಆಮೇಲೆ ಹೊರಗಡೆ ಬಂದೆ. ಓಕೆ ಸರ್, ಈಗ ದರ್ಶನ್ ಅವರ ವ್ಯಕ್ತಿತ್ವದ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾರೆ. ಸೊ ನೀವು ಕಂಡಂತೆ ದರ್ಶನ್ ಹೆಂಗಿದ್ರು? ನಾನು ಮೊದಲೇ ಹೇಳಿದೆ ನಿಮಗೆ, ನಾನು ಒಬ್ಬ ಡೈರೆಕ್ಟ್ರಾಗಿ ಮಾತಾಡ್ಬೇಕಾದ್ರೆ ಡೈರೆಕ್ಟ್ರು ಹೀರೋ. ಆಮೇಲೆ ಕಥೆನ ಒಂದು ಸರಿ ಕೇಳಿಬಿಟ್ರೆ ಆ ಕಥೆನ ಅವ್ರಿಗೆ ಒಪ್ಕೊಬಿಟ್ರೆ ಅವರು ಆಮೇಲೆ ಡೈರೆಕ್ಟ್ರ್ ಮೇಲೆ ಭಾರ ಹಾಕ್ಬಿಡ್ತಾರೆ. ಈ ಸಿನಿಮಾ ಸಕ್ಸಸ್ಸು ಹಿಟ್ಟು ಎಲ್ಲ ಡೈರೆಕ್ಟ್ರ್ ಸೇರಿದ್ದು. ಮೊದಲನೇ ಓಪನಿಂಗು 1 ವಾರ ಅಥವಾ 4 ದಿನ ಕಲೆಕ್ಷನ್ನು ಹೌಸ್ಫುಲ್ ಮಾಡಿಸೋದು ನನ್ನ ಹೀರೋ ಆಗಿ ನಾನು ಮಾಡ್ತೀನಿ. ಅದ್ರ ಮೇಲೆ ಕಂಟಿನ್ಯೂ ಮಾಡಬೇಕಾದ್ರೆ ಡೈರೆಕ್ಟ್ರ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾರೆ ಅವರು. ಆಮೇಲೆ ಯಾವುದಕ್ಕೂ ಎಂಟ್ರಿಫರ್ ಆಗೋಲ್ಲ. ಇದು ಯಾಕೆ ಹಾಗೆ ಮಾಡಿದ್ರಿ, ಇದು ಯಾಕೆ ಹಿಂಗೆ ತೆಗೆದ್ರಿ, ಅದೇ ಆ ಸೀನ್ ಯಾಕೆ, ಈ ಡೈಲಾಗ್ ಯಾಕೆ. ಯಾವತ್ತೂ ನಾನು ಇಲ್ಲಿಂದ 3 ಸಿನಿಮಾ ಮಾಡಿದ್ದೀನಿ, ಎಲ್ಲೂ ನನ್ನ ಹತ್ರ ಬಂದಿಲ್ಲ. ಡೈರೆಕ್ಟ್ರ್ ನಂಬ್ತಾರೆ, ಡೈರೆಕ್ಟ್ರ್ ಏನು ಹೇಳ್ತಾರೆ ಆ್ಯಕ್ಟ್ ಮಾಡ್ತಾರೆ, ಹೊರಟೋಗ್ತಾರೆ ಅಷ್ಟೇ. ಅದು ಬಿಟ್ಟು ಇನ್ನೇನು ಅವ್ರ ಬಗ್ಗೆ ನಾನು ಏನು ಜಾಸ್ತಿ ಹೇಳೋಕ್ಕಾಗಲಿ. ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅವ್ರ ಬಗ್ಗೆ. ಎಲ್ಲರಿಗೆ ದರ್ಶನ್ ಬಗ್ಗೆ ಯಾರನ್ನ ಕೇಳಿದ್ರು ಅವ್ರ ಜೊತೆ ವರ್ಕ್ ಮಾಡಿದವರು ಅವ್ರ ಬಗ್ಗೆ ಕೆಟ್ಟದಾಗಿ ನೆಗೆಟಿವ್ ಆಗಿ ಯಾರೂ ಮಾತಾಡಲ್ಲ. ಸರ್, ಇವಾಗ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂಥದ್ದು, ಜೈಲಲ್ಲಿ ಇದ್ದಾರೆ ಅವರು ಪರಪ್ಪನಗ್ರಹಾರದಲ್ಲಿ. ಬಟ್ ಅಲ್ಲಿ ಅವರಿಗೆ ಊಟನ ಬಿಸಾಕ್ತಾರೆ ಅನ್ನುವಂಥ ಒಂದು ಸುದ್ದಿ ಸಿಕ್ಕಿದೆ. ಸೊ ಇಂಥದ್ದು, ಯಾಕಂದರೆ ಆರಾಮಾಗಿದ್ದಂಥ ವ್ಯಕ್ತಿಗೆ ಒಂದು ಸಲ ಈ ಥರ ಪನಿಷ್ಮೆಂಟು ಹಿಂಗೆ ಅಂತ ನೀವೊಬ್ಬರು ನಿರ್ದೇಶಕರಾಗಿ? ನನಗೆ ಆ ಮಾತು ಕೇಳಿದ್ರೆ ನೋವಾಗುತ್ತೆ. ಬಟ್ ಅವರು ರಾಜನ್ ಥರ ಇದ್ದವರು ಆ ಥರ ಇಲ್ಲ. ಒಬ್ಬರನ್ನ ಕೆಳಗಡೆ ಕೂತ್ಕೊಂಡು ಯಾರು ಊಟ ಮಾಡಿದೆ, ಬರೋ ಮೇಲೆ ಕೂತ್ಕೊಂಡು ಊಟ ಮಾಡೋನು ಅಂತ ಯಾರು ಹೊರಗಡೆ ಯಾರೋ ಭಿಕ್ಷುಕ ಬಂದರು, ಮೇಲೆ ಚೇರ್ ಕೂರಿಸಿ ಊಟ ಹಾಕೋ ಅಂತ ಹೇಳೋ ವ್ಯಕ್ತಿ ಇವತ್ತು ಆ ಸ್ಥಿತಿಲಿ ಇದ್ದಾರೆ ಅಂತ ಕೇಳಿದ್ರೆ ಅಲ್ಲಿ ಹೇಗಿದ್ದಾರೋ ನನಗಂತೂ ಗೊತ್ತಿಲ್ಲ. ಬಟ್ ಅದೆಲ್ಲ ನಿಜನ ಸುಳ್ಳು ನನಗೆ ಗೊತ್ತಿಲ್ಲ ಸರಿಯಾಗಿ. ಬಟ್ ಆ ಥರ ಇದ್ದಾರೆ ನಿಜವಾಗಿ ಅಂದರೆ ನನಗೆ ತುಂಬ ನೋವಾಗುತ್ತೆ ಅನಿಸುತ್ತೆ. ಓಕೆ ಸರ್, ಕೊನೆಯದಾಗಿ ನಿಮ್ಮ ಸಿನಿಮಾ ಜಂಬೂ ಸರ್ಕಸ್ ಅಂದರೆ ಒಂಥರ ಅಲ್ಲಿ ಬೇರೆ ಬೇರೆ ಥರ ಸರ್ಕಸ್ಗಳು ನಡೆಯುತ್ತೆ. ಪ್ರೇಕ್ಷಕರಿಗೆ ಯಾವ ಥರ ಸರ್ಕಸನ್ನು ನೀವು ತೋರಿಸ್ತೀರಾ ಥಿಯೇಟ್ರಲ್ಲಿ? ಇದರಲ್ಲಿ ಈ ಜಂಬೂ ಸರ್ಕಸ್ ಅನ್ನೋ ಸಿನಿಮಾನ ಟೈಟ್ಲಲ್ಲೇ ಸ್ವಲ್ಪ ಕಾಮಿಡಿ ಇದೆ. ಜಂಬೂ ಸರ್ಕಸ್ ಏನೋ ಸರ್ಕಸ್ ಇರ್ಬೋದು, ಅದು 100% ಇದೆ. ಈ ಸಿನಿಮಾ ಟೋಟಲಿ ನನಗೆ ಅನಿಸಿದ ಮಟ್ಟಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ನಾನು ಯಾವಾಗಲೂ ನನ್ನ ಸಿನಿಮಾ ನಾನು ಹೊಗಳಕೊಳ್ಳೋದಕ್ಕೆ ಬರಲ್ಲ, ನಂಗೆ ಹೊಗಳ್ಕೊಳ್ಳೋದು ಇಲ್ಲ, ಹೊಗಳಕ್ಕೂ ಬರಲ್ಲ. ನಂದು ಫ್ರೆಂಡ್ಸ್ ಸಿನಿಮಾದಿಂದ ಹಿಡಿದು ಆಮೇಲೆ ಕೃಷ್ಣ ಸಿನಿಮಾ ಕೂಡ ನಾನು ನೋಡಿದ್ರೆ ನನ್ನ ಫ್ರೆಂಡ್ಸ್ ಸರ್ಕಲೆಲ್ಲ ನೋಡಿದವರು ಹೇಳಿದ್ರು, ಎಷ್ಟು ದಿನ ಹೋಗ್ಬೋದು, ಒಂದು 3 ವಾರ ಹೋಗ್ಬೋದು ಅಷ್ಟೇ ಅಂದಿದ್ದೆ. ಬಟ್ ಅದು 100 days ಹೋಯಿತು. ಅದಕ್ಕೆ ನಾನು ಆ ಥರ ಹೊಗಳಕೊಳ್ಳೋದೇ ಇಲ್ಲ ನನ್ನ ಸಿನಿಮಾ. ಬಟ್ ಈ ಸಿನಿಮಾ ಅವನ್ನೆಲ್ಲ ಕಂಪೇರ್ ಮಾಡಿ ಹೇಳಿದ್ರೆ ಈ ಸಿನಿಮಾ ಅದಕ್ಕಿಂತ ಒಂದು ಕೈ ಮೇಲಿದೆ. ಫೀಲು ಸೆಂಟಿಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಆಮೇಲೆ ಯಾರೇ ಹೋಗಿ ಥಿಯೇಟ್ರಲ್ಲಿ ಕೂತ್ಕೊಂಡ್ರೆ ಟೈಮ್ ಪಾಸ್ ಆಗೋದು ಗೊತ್ತಾಗಲ್ಲ, ಹೊರಗಡೆ ಬರುವಾಗ ಒಂದು ಫೀಲ್ ಮನಸ್ಸಲ್ಲಿ ಉಳಿತದೆ ಅಂತ ನನಗನ್ಸುತ್ತೆ. ಈ ಸಿನಿಮಾ ಗೆಲ್ಲುತ್ತೆ ಅನ್ನೋದೊಂದು ನಂಬಿಕೆ ನನಗಿದೆ. ನನಗಿಂತ ಹೆಚ್ಚಾಗಿ ನಮ್ಮ ನಿರ್ಮಾಪಕ ಸುರೇಶ್ ಅವರಂತೂ ಈ ಸಿನಿಮಾನ ಬೇರೆ ಯಾರಿಗೂ ಡಿಸ್ಟ್ರಿಬ್ಯೂಷನ್ಗೆಲ್ಲ ಬಂದಿದ್ದರು, ಕೊಡ್ತಾಯಿಲ್ಲ ಅವರು. ನಾನೇ ರಿಲೀಸ್ ಮಾಡ್ತೀನಿ, ಈ ಸಿನಿಮಾ ಗೆಲ್ತೀನಿ ಅನ್ನೋದು ಭರವಸೆ ಅವರಿಗಿದೆ. ಯಾಕೆಂದರೆ ಸಿನಿಮಾ ಅವ್ರಿಗೆ ಭಾರಿ ಇಡಿಸ್ಬಿಟ್ಟಿದೆ. ಅದೇ ಥರ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ ಸರ್, ಥ್ಯಾಂಕ್ ಯು. ಬೆಸ್ಟ್. ನೋಡಿದ್ರಲ್ಲ, ಇದು ನಿರ್ದೇಶಕ MD ಶ್ರೀಧರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಜಯನ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.